ಅವಿನಾಶ್ ಅವ್ರಿಗೆ ಸ್ವಲ್ಪ ಜ್ವರ ಬಂದಿದೆ. ಡಾಕ್ಟರ್ ಯಾವಾಗದವ ಕವರ್ ಆಗಿರ್ಬೇಕು ಅಂತ ಹೇಳಿ. ಸೆಕೆಂಡ್ ಲಾರ್ಜೆಸ್ಟ್ ಟವರ್ ಇನ್ ವರ್ಲ್ಡ್. ನೋಡ್ಬೋದು ತಮಿಳ್ ಸಾಂಗ್ ಕೇಳಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕುಸುಮಾರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ವಿ, ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವಿಡಿಯೋಸು ನೋಡಿ. ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ, ಎಂಟರ್ಟೈನಿಂಗ್ ಅನಿಸಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನೀವು ಆಲ್ರೆಡಿ ಎಲ್ಲ ನನ್ನ ಮಲೇಷಿಯನ್ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ. ಇವತ್ತು ನಮ್ಮ ಮಲೇಷ್ಯಾ ಟ್ರಿಪ್ನ 5ನೇ ವ್ಲಾಗ್. ಸೊ ಇವತ್ತಿನ ದಿನ ಏನಪ್ಪ ಅಂತ ಹೇಳಿದ್ರೆ, ನಾವು ಕುಲಾಲಂಪುರಲ್ಲಿ ಇದ್ದೀವಿ. ಇವತ್ತು ಫುಲ್ ಸಿಟಿ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಪ್ರೈವೇಟ್ ಟ್ರಿಪ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಇವತ್ತು ಎಲ್ಲ ಕಂಪ್ಲೀಟ್ ಆಗಿ ಕುಲಾಲಂಪುರ್ನ ನೋಡ್ಕೊಬರೋಣ ಅಂತ ರೆಡಿ ಆಗಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಕ್ಯಾಬ್ ಹತ್ಕೊಂಡು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ನಮ್ಮ ಕುಲಾಲಂಪುರ್ ಸಿಟಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ನೀವು ಯಾರಾದರೂ ಮಲೇಷ್ಯಾ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಎಲ್ಲ ವ್ಲಾಗ್ಸ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಯಾವುದೇ ಕ್ವಶನ್ಸ್ ಇದ್ದರೆ, ಏನೇ ಇರಲಿ ಕಮೆಂಟ್ ಮೂಲಕ ಕೇಳಿ. ನಾನು ಎಲ್ಲದನ್ನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯೂಸ್ಫುಲ್ ಆಗಂಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಟ್ರಿಪ್ ಐಟಿನರಿ, ಬಜೆಟ್ ಎಲ್ಲದನ್ನು ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ. ನಿಮ್ದೇನೇ ಕ್ವಶನ್ಸ್ ಇದ್ರು ಕಮೆಂಟ್ ಮೂಲಕ ಕೇಳಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿನ್ನೆ ನೈಟ್ ಒಂದು ಹೋಟೆಲ್ ಬಂದಿದ್ವಲ್ಲ, ಇಂಡಿಯನ್ ಹೋಟೆಲು. ಅಲ್ಲಿಗೇನೆ ಅವಿನಾಶ್ಗೆ ಸ್ವಲ್ಪ ಜ್ವರ ಬಂದಾಗ ಆಗ್ಬಿಟ್ಟಿದೆ ನೆನ್ನೆ ಮಳೆಯಲ್ಲಿ ನೆಂದಿದ್ಗೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಇಡ್ಲಿ ಏನಾದರೂ ತಿನ್ಕೊಬರೋಣ ಅಂತೇಳಿ ಬರ್ತಾ ಇದ್ದೀವಿ. ನೋಡೋಣ ಏನಾದರೂ ಸಿಗುತ್ತಾ, ಏನು ಸಿಗುತ್ತೆ, ಚೆನ್ನಾಗಿರುತ್ತಾ ಹೆಂಗೆ ಅಂತ. ನೋಡ್ಬೋದು, ಇದೆ ಅದು ಹೋಟೆಲ್ಲು. ಎಲ್ಲ ಸಿಗುತ್ತೆ ಇಂಡಿಯನ್ ಫುಡ್. ಎಷ್ಟು ಸ್ವೀಟ್ಸ್ ಇಟ್ಟವ್ರು ನೋಡಿ. ಅವಿನಾಶು ಈ ಪುಟ್ಟು ಸಿಕ್ತು ಅಂತ ಹೇಳ್ಬಿಟ್ಟು ಪುಟ್ಟು ತಗೊಂಡಿದ್ದಾರೆ. ಮೈ ಹಿಂಗೆ ಅನ್ನಿಸ್ತಮ್ಮ? ಹಾಂ, ಚೆನ್ನಾಗಿದೆಯಾ? ನಾನಿಲ್ಲಿ ದೋಸೆ ತಗೊಂಡೆ. ಅವಿನಾಶಿಗೆ ಇಷ್ಟ ಆಯ್ತಂತೆ. ದೋಸೆ ಇಷ್ಟ ಆಯ್ತಮ್ಮ? ಸೂಪರ್ ಮಾಡೋದು. ಈಗ ನಾವು ನಮ್ಮ ಒಂದು ಚೈನಾ ಟೌನಲ್ಲಿ ಇದ್ದಂಥ ಹೋಟೆಲ್ನ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಅದೇ ಟ್ರಿಪ್ ಹೋಗ್ತಾ ಲಗೇಜ್ ಎಲ್ಲ ಕಾರಲ್ಲೇ ಇಟ್ಕೊಂಡಿರ್ತೀವಿ. ಈವ್ನಿಂಗು ನಮ್ಮ ಹೋಟೆಲಲ್ಲಿ ಚೆಕ್ ಇನ್ ಆಗ್ತೀವಿ. ಹ್ಯಾವ್ ಯು ಬಿನ್ ಟು ಇಂಡಿಯಾ? Yes, ma'am. Okay. You visit your Tanjavur often. Yes, okay. Nagara means country. Okay. So you can stand and take pictures. If you come to the center, you can take entire door. Okay. ಇಲ್ಲಿ ನೋಡ್ಬೋದು ನೀವು, ನಾವೀಗ ಇಸ್ಟಾನ ನಗರ ಅಂತ ಬಂದಿದ್ದೀವಿ. ಇದು ಬಂದು ಕಿಂಗ್ಸ್ ಪ್ಯಾಲೇಸ್ ಅಂತೆ. ಸೊ ಇಲ್ಲಿ ಅದೇ ನಮ್ದು ಹೆಂಗೆ ರಾಜರು ಇರ್ತಾರೆ ಆ ಥರ ಇವ್ರದ್ದು ರಾಜರದ್ದು ಪ್ಯಾಲೇಸು. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಇಸ್ಟಾನ ನಗರ ಅಂತ ಹೇಳ್ಬಿಟ್ಟು, ಇದು ನಮ್ದ್ರಲ್ಲಿ ಹೆಂಗೆ ಪ್ಯಾಲೇಸ್ ಇರುತ್ತೆ ನೋಡಿ, ಆ ಥರ ಇಲ್ಲಿ ರಾಜರದ್ದು ಅರಮನೆ ಇದು. ಇಲ್ಲಿ ಒಳಗಡೆ ಹೋಗೋಕ್ಕೆ ನಾವು ಬಿಡ್ತಾ ಇಲ್ಲ, ಹೊರಗಡೆಯಿಂದ ಬಂದು ಸ್ವಲ್ಪ ಫೋಟೋ ತಗೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ 14 ಸ್ಟೇಟ್ಸ್ ಇದೆ ಮಲೇಷ್ಯಾದಲ್ಲಿ. ಅದರಲ್ಲಿ 9 ಸುಲ್ತಾನ್ಸ್ ಇದ್ದಾರಂತೆ. ಅವರು ಎವ್ರಿ 5 years ಒನ್ಸು ಅವರಲ್ಲೇ ಒಬ್ಬರು ರಾಜನ ಮೇನ್ ರಾಜರಾಗಿ ಏನು ಮೊನಾರ್ಕ್ ಆಗಿ ಆಯ್ಕೆ ಮಾಡ್ಕೊಳ್ತಾರಂತೆ. ಪ್ರೈಮ್ ಮಿನಿಸ್ಟರ್ ಒಬ್ರು ಇರ್ತಾರೆ, ಆಯ್ತಾ. ಪ್ರೈಮ್ ಮಿನಿಸ್ಟರು ಮೇಯ್ನ್ ಆಗಿ ಎಲ್ಲ ನೋಡ್ಕೊಳ್ಳೋದು. ಇವರು ರಾಜರು ಏನು ಆಯ್ಕೆ ಮಾಡ್ತಾರೆ ನೋಡಿ, ಇವರು ಅವ್ರನ್ನ ಏನು ಅಡ್ವೈಸರಿ ಆಗಿ ಇಟ್ಕೊತಾರಂತೆ. ಲೈಕ್ ಹೋಲ್ ಕಂಟ್ರಿನಲ್ಲಿ ಏನಾದರೂ ಥಿಂಗ್ಸ್ ಮಾಡ್ಬೇಕಂದ್ರೆ ಆ ಥರದ್ರಲ್ಲಿ ಅಡ್ವೈಸರಿ ಆಗಿ ಇಟ್ಕೊತಾರಂತೆ. ಬಟ್ ಮೇಯ್ನ್ ಆಗಿ ಪ್ರೈಮ್ ಮಿನಿಸ್ಟ್ರು ಎಲ್ಲದಕ್ಕೂ ನೋಡ್ಕೊಳ್ಳೋದು, ಅಥವಾ ಮೇಯ್ನ್ ಆಗಿ ಏನೇ ಹೇಳ್ಬೇಕಂದ್ರು ಏನೇ ಮಾಡ್ಬೇಕಂದ್ರು ಅದು ಬಂದು ಪ್ರೈಮ್ ಮಿನಿಸ್ಟ್ರಿಗೆ ಬಿಟ್ಟಿದ್ದು. ಬಟ್ ಇವರು ರಾಜರು ಏನಿರ್ತಾರೆ ಅವರು ಅಡ್ವೈಸರಿ ಆಗಿರ್ತಾರಂತೆ. ಸೊ ಅದನ್ನ ನಮ್ಮ ಗೈಡ್ ಹೇಳಿದ್ರು, ನಮ್ಮ ಡ್ರೈವರು. ಸೊ ಇವಾಗ ನೋಡ್ಬೋದು, ನಾವಿವಾಗ ಹೋಗ್ತಾ ಇರೋದು ಇದು ಮಲೇಷ್ಯಾದು ನ್ಯಾಷನಲ್ ಮಾನ್ಯುಮೆಂಟ್ ಏನಿದೆ ನೋಡಿ, ಅದನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಏನು ಅಂತೇಳಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲೊಂದು ಟವರ್ ಥರ ಕಟ್ಟಿದ್ದಾರೆ.
ಐ ಥಿಂಕ್ ಎಲ್ಲ ಹೋರಾಡಿ ಮಣಿದಂಥ ಸೈನಿಕರಿಗೆ ಇದನ್ನು ಏನು ಡೆಡಿಕೇಟೆಡ್ ಆಗಿಟ್ಟಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮಾನ್ಯುಮೆಂಟ್ ನೋಡೋದಕ್ಕೆ ನಾವು ಅದ್ರ ಒಳಗಡೆಯಿಂದ ಹೋಗಬೇಕು. ಕಾಣಿಸ್ತಾ ಇದೆಯಲ್ಲ ಡೋಮ್ ಲೈಕ್ ಸ್ಟ್ರಕ್ಚರ್, ಅದ್ರ ಒಳಗಡೆಯಿಂದ ಹೋಗಬೇಕು. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನಿಸ್ತು ನನಗೆ. ಅಲ್ಲಿದೆ ನೋಡಿ ಮಾನ್ಯುಮೆಂಟ್, ನೋಡಿ ಸಕ್ಕತ್ತಾಗಿದೆ ಅಂತಾರೆ. ನೋಡ್ಬೋದು ಇದೇ ಇವ್ರದ್ದು ನ್ಯಾಷನಲ್ ಮಾನ್ಯುಮೆಂಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಈ ನ್ಯಾಷನಲ್ ಮಾನ್ಯುಮೆಂಟ್ ಇದೆಯಲ್ಲ ಅಲ್ಲಿ ಹೆಂಗಿದೆ ಎಲ್ಲ ಸರೌಂಡಿಂಗ್ ಅಂತ. ಅದ್ರಲ್ಲಿ ಜನನೇ ಇಲ್ಲ, ಖಾಲಿ ಖಾಲಿಯ. ನೋಡಿ ಎಷ್ಟು ಕಡಿಮೆ ಜನ ಇದ್ದಾರೆ ಗೊತ್ತಾ. ಇವತ್ತು ಅವಿನಾಶ್ ಸ್ವಲ್ಪ ಸಿಕ್ ಆಗ್ಬಿಟ್ಟವ್ರೆ. ನಾನೇನು ಹೇಳ್ದೆ ಜ್ವರ ಬರುತ್ತೆ ಮಳೇಲಿ ಅಷ್ಟೊಂದು ನೆನಿಬೇಡ ಅಂತ, ಏನಾಗಲ್ಲ ಅಂತ ನೆನ್ರು. ಅದಾದ್ಮೇಲೆ ನಾವು ಜಲಾಟೋ ತಿಂದ್ವಲ್ಲ ಅದೆಲ್ಲ ಎತ್ತಾಕ್ಬಿಟ್ಟಿದೆ, ಅವ್ರಿಗೆ ಜ್ವರ ಬಂದಿದೆ. ನನಗೇನು ಆಗಿಲ್ಲ. ಏನು ಗೊತ್ತಾ ನನಗೇನು ಗೊತ್ತಾ, ಮಳೆ ಬರ್ತಾ ಇದ್ರು ಐಸ್ ಕ್ರೀಮ್ ತಿಂದ್ರು ನನಗೇನೂ ಆಗಲ್ಲ. ನನಗೊಂಥರ ಅಭ್ಯಾಸ ಇದೆ ನನಗೆ ಐಸ್ ಕ್ರೀಮ್ ತಿಂದು. ಅವಿನಾಶ್ ಪಾಪ ತಿನ್ನಲ್ಲ ಅಲ್ವಾ, ಹಾಗಾಗಿ ಅವರಿಗೆ ಇವತ್ತು ಜ್ವರ ಬಂದ್ಬಿಟ್ಟಿದೆ. ನಮ್ಮ ಫಾಲೋವರ್ಸ್ ಒಬ್ಬರು ಬಂದು ಮಾತಾಡ್ಸಿದ್ರು ನಮಗೆ, ಅಲ್ಲೇ ಮಾತಾಡ್ತಾ ಇದ್ದೆ ನಾನು. ನೋಡ್ಬೋದು KL ಟವರ್ ಈ ಥರ ಇರುತ್ತೆ, KL ಟವರ್ ಮಲೇಷ್ಯಾ ಅಂತ ಹೇಳ್ಬಿಟ್ಟು. ನಾವಿವಾಗ ಅಬ್ಸರ್ವೇಷನ್ ಡೆಕ್ಕಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು, ಫುಲ್ಲು ಮೇಲ್ಗಡೆ. ನೋಡಿ ಇದು ಚೆನ್ನಾಗಿದೆ ನೋಡಿ, ಒಂದು ವಿಡಿಯೋ ತಗೋಬೇಕು ಅನ್ನಿಸ್ತು. ನಾವೆಲ್ಲ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ. ಇದು ಲೆವೆಲ್ UGF. ಇಲ್ಲಿಂದ ನಾವು ಅಬ್ಸರ್ವೇಷನ್ ಡೆಕ್ಕಿಗೆ ಹೋಗ್ಬೇಕು ನಾವು. ಸೊ ನೋಡುವ. ಸೊ ಇವಾಗ ನಾವು KL ಟವರ್ ಅಲ್ಲಿ ಅಬ್ಸರ್ವೇಷನ್ ಡೆಕ್ಕಿಗೆ ಬಂದಿದ್ದೀವಿ ಆಯ್ತಾ. ಸೊ ಹೆಂಗ ಅನಿಸ್ತಿದೆ ಮಾ? ವಂಡರ್ಫುಲ್, ಆಬ್ವಿಯಸ್ಲಿ ವಂಡರ್ಫುಲ್. ನೀವು ನೋಡ್ಬೋದು ಹಿಂಗಡೆ ಎಲ್ಲ ಎಷ್ಟು ಚಿಕ್ಕದಾಗಿ ಕಾಣ್ತದೆ ಬಿಲ್ಡಿಂಗ್ಸ್ಗಳೆಲ್ಲ. ಇದರಲ್ಲಿ 2 ಡೆಕ್ ಇದೆ, ಒಂದು ಅಬ್ಸರ್ವೇಷನ್ ಡೆಕ್ ಮತ್ತೆ ಇನ್ನೊಂದು ಸ್ಕೈ ಡೆಕ್ ಅಂತ ಇದೆ. ನೋಡ್ಬೋದು ಇಲ್ಲಿ ನೀವು ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಬ್ಸರ್ವೇಷನ್ ಡೆಕ್ ಅಲ್ಲಿ ಈ ತರ ಇರುತ್ತೆ. ಅಬ್ಸರ್ವೇಷನ್ ಡೆಕ್ ಅಂದ್ರೆ ಈ ತರ. ಇಲ್ಲಿಂದ ನಾವು ಇಲ್ಲೆಲ್ಲ ಎಷ್ಟೊಂದು ಬೈನಾಕ್ಯುಲರ್ಸ್ ಎಲ್ಲ ಇದೆ, ಅದ್ರಲ್ಲಿ ನೋಡ್ಕೋಬಹುದು ನಾವು ಬೇಕಂದ್ರೆ. ನೋಡ್ಬೋದು ಇವರೆಲ್ಲ ಈ ಥರ ನೋಡ್ತಾ ಇದ್ದಾರಲ್ಲ, ನಮ್ಗೆ ಯಾವುದು ಸಿಕ್ಕಿಲ್ಲ. ಈ ಥರ ನೋಡ್ಕೋಬೋದು ನಾವು ಕೂಡ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಏನೋ ಮ್ಯೂಸಿಕ್ ಬೇರೆ ಪ್ಲೇ ಆಗ್ತಾ ಇದೆ, ಐ ಹೋಪ್ ಕಾಪಿರೈಟ್ ಬರಲ್ಲ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೋಡ್ಬೋದು ಈ ಕಡೆ ಸೈಡ್ ಎಲ್ಲ ಅಲ್ಲಿ ಟ್ವಿನ್ ಟವರ್ ಕಾಣಿಸ್ತಾ ಇದೆ, ಅದು ಟ್ವಿನ್ ಟವರ್ ಆಯ್ತಾ. ಅದ್ರ ಪಕ್ಕ ಎಷ್ಟು ಹೋಟೆಲ್ಸ್ ಇದಾವೆ ನೋಡಿ. ಹೋಟೆಲ್ಸ್ ಇರ್ಬೋದು, ಬಿಲ್ಡಿಂಗ್ಸ್ಗಳಿರ್ಬೋದು, ಎಂತೆಂಥ ಶೇಪಲ್ಲಿ ಯಾವ್ಯಾವ ಡಿಸೈನಲ್ಲಿ ಎಷ್ಟೆಷ್ಟು ಹೈಟ್ ಕಟ್ಟಿದ್ದಾರೆ ನೋಡಿ. ಅಲ್ಲೊಂದಿದೆ ನೋಡಿ, ಅದು ಎಷ್ಟು ದೊಡ್ಡದಿದೆ ಅಂತ. ಸೊ ಇವಾಗ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡದೊಂದು ಟವರ್, ಅದು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ 118 ಅಂತ ಹೇಳ್ಬಿಟ್ಟು ಇವರು ನೆಕ್ಸ್ಟ್ ಏನು ಟ್ವಿನ್ ಟವರ್ ಏನಿದೆ ನೋಡಿ ಅದಕ್ಕಿಂತನೂ ಹೈಟಲ್ಲಿ ಕಟ್ತಾ ಇದ್ದಾರೆ. ಇದು ಸೆಕೆಂಡ್ ವರ್ಲ್ಡ್ಸ್ ಏನು ಟಾಲೆಸ್ಟ್ ಬಿಲ್ಡಿಂಗು ಆಫ್ಟರ್ ಬುರ್ಜ ಖಲೀಫಾ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟ್ವಿನ್ ಟವರ್. ಸೊ ನಾವಿವಾಗ KL ಟವರ್ ಅಂತ ಏನು ಬಂದಿದ್ವಿ ನೋಡಿ, ಅದು ಹಿಂಗಿರುತ್ತೆ. ಅದ್ರ ಮುಂದೆ ನೋಡಿ ಎಷ್ಟು ಬಿಲ್ಡಿಂಗ್ಗಳು. ಸೊ ಇವಾಗ ನಾವು ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದಿದ್ವಿ ಆಯಿತಾ. ಇಲ್ಲಿ ಬರ್ಡ್ ಪಾರ್ಕಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಕೇಜ್ ಒಳಗಡೆ ಇರುತ್ತೆ ಗೊತ್ತಾ. ಯೂಶಲಿ ಏನಂತಾರಮ್ಮ ಅದು ಕೇಜ್ ಕನ್ನಡದಲ್ಲಿ? ಬೊಟಾನಿಕಲ್ ಗಾರ್ಡನ್ ಕೇಜ್ ಒಳಗಡೆ ಪಕ್ಷಿಗಳು ಕೂರಿಸಿಲ್ಲ, ಕಂಪ್ಲೀಟ್ ಪಾರ್ಕ್ಗೆ ಕೇಜ್ ಹಾಕಿದ್ದಾರೆ.
ಕಂಪ್ಲೀಟ್ ಪಾರ್ಕಿಗೆ ಹೌದು, ಕಂಪ್ಲೀಟ್ ಪಾರ್ಕಿಗೆ ಕೇಜ್ ಹಾಕ್ಬಿಟ್ಟಿದ್ದಾರೆ. ಅಂದರೆ ಗೂಡು ನಮ್ ಯೂಶಲಿ ಗೂಡುಗಳು ಚಿಕ್ಕ ಚಿಕ್ಕ ಗೂಡು ಮಾಡ್ತಾರಲ್ವಾ, ಅದ್ರ ಬದಲು ಇವರು ದೊಡ್ಡದೊಂದು ಪಾರ್ಕ್ ಥರ ಮಾಡಿಬಿಟ್ಟು ಆ ಪಾರ್ಕಿಗೇನೆ ಇದು ಏನು ಗೂಡು ಥರ ಅಂದರೆ ಕೇಜ್ ಥರ ಕಟ್ಬಿಟ್ಟಿದ್ದಾರೆ, ಪರ್ದೆ ಥರ. ಸೊ ಬರ್ಡ್ಗಳು ಆರಾಮಾಗಿ ಫ್ಲೈ ಆಗ್ತಾನೆ ಇರ್ಬೋದು, ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಆ್ಯಂಡ್ ಒಂಥರ ಏನು ಜನಗಳು ಬಂದರೆ ಬರ್ಡ್ಗಳನ್ನ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಐ ಫೀಲ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತ. ನಾವು ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದಿದ್ವಿ, ಬಟ್ ಇಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಬಿಕಾಸ್ ಅವಿನಾಶ್ಗೆ ಹುಷಾರಿಲ್ಲ, ಇವಾಗ ಅಲ್ಲಿಗೆ ಹೋದರೆ 1.5 hour ಆಗುತ್ತೆ, ಅಲ್ಲಿ ನಡೆದಾಡೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ. ಸೊ ಆ್ಯಕ್ಚುಲಿ ಇವ್ರು ನಮ್ಮ ಡ್ರೈವರ್ ಆಯಿತಾ, ಈಸ್ ವೆರಿ ನೈಸ್. The old train station. Okay. The first and only oldest train station. Okay. Built by the British using Indian labor. Okay. So if you look at the design structure wise, it looks similar to what this one. This is the train station, but now administrative office. Earlier was the train station. ಓಕೆ. ಇವಾಗ ನಾವಿಲ್ಲಿ ನ್ಯಾಷನಲ್ ಮಾಸ್ಕ್ ಹತ್ರ ಬಂದಿದ್ದೀವಿ ಆಯ್ತಾ. ನಮ್ಮ ಡ್ರೈವರ್ ಅಥವಾ ಹೀಸ್ ಗೈಡ್ ಇಸ್ ಲೈಕ್ ಸೋ ಗುಡ್ ಆಯ್ತಾ, ಸಖತ್ ಟ್ಯಾಲೆಂಟೆಡ್, ನಾಲೆಡ್ಜಬಲ್. ಆ್ಯಂಡ್ ಹೀಸ್ ಆ್ಯಕ್ಚುಲಿ ಇಂಜಿನಿಯರ್ ಅಂತೆ. ಏನು ಸ್ಟ್ರೆಸ್ಗೋಸ್ಕರ ಕೆಲಸ ಬಿಟ್ಬಿಟ್ಟು ಆರಾಮಾಗಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಡ್ರೈವಿಂಗ್ ಕೆಲಸನ ತೊಗೊಂಡಿದ್ದಾರಂತೆ, ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವ್ರದ್ದು ತಮಿಳ್ ಆರಿಜಿನ್, ಮಲೇಷ್ಯಾದಲ್ಲಿದ್ದಾರೆ. ಅವ್ರ ಆ್ಯನ್ಸಿಸ್ಟರ್ ಬಂದು ಅವಾಗ ಬ್ರಿಟಿಷ್ ಟೈಮಲ್ಲಿ ಮಲೇಷ್ಯಾಗೆ ಬಂದಿರೋದಂತೆ. ಹಿಸ್ ಸೋ ನೈಸ್, ಸಖತ್ ನಾಲೆಡ್ಜಬಲ್. ನಮಗಂತೂ ಸಿಟಿ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಲ್ಲಮ್ಮ. ಹಾಂ, ಸೊ ಇವಾಗ ಮಾಸ್ಕ್ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅವ್ರ ರೂಲ್ಸ್ ಪ್ರಕಾರ ಅವ್ರು ಈ ಥರ ಹಾಕೋಬೇಕಂತ ಏನಂತಾರೆ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ, ನಾವು ಈ ಥರದೊಂದು ಬಟ್ಟೆ ಹಾಕ್ಕೊಂಡಿದ್ದೀವಿ ಮಾಸ್ಕ್ ಒಳಗಡೆ ಬರೋದಕ್ಕೆ. ಹುಡುಗಿರಿಗೆ ಹೇರ್ಸ್ ಕವರ್ ಆಗಿರಬೇಕು ಅಂತೇಳಿ ಆ್ಯಂಡ್ ಫುಲ್ ಕ್ಲೋತ್ ಇರಬೇಕು ಅಂತೇಳಿ ಈ ಥರದ್ದು. ಐ ಥಿಂಕ್ ಇದಕ್ಕೆ ಅಭಯ ಅಂತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಏನಾದ್ರು ರಾಂಗ್ ಮಾತಾಡಿದರೆ ಸಾರಿ, ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಸೊ ಈ ಥರದ್ದು ಕೊಟ್ಟಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಇಲ್ಲಿ ಈ ಥರ ಇದೆ ಮಾಸ್ಕ್, ಹಿಂಗಿದೆ ಅಂತ ಹೇಳ್ಬಿಟ್ಟು. ಸಖತ್ ಲಕ್ಸುರಿಯಸ್ ಅನಿಸುತ್ತೆ ನನಗೆ. ನಾನು ಯಾವತ್ತೂ ಮಾಸ್ಕಿಗೆ ಬಂದಿಲ್ಲ. ಮುಸ್ಲಿಮ್ಸ್ ಇದ್ದರೆ, ಇಂಟ್ರೆಸ್ಟ್ ಇರೋರು ಬರೋರಿದ್ದರೆ ಬರ್ಬೋದು, ಅಥವಾ ನಾರ್ಮಲ್ ಪೀಪಲ್ ಆಲ್ಸೋ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಥರದ್ದು ನೋಡೋದಕ್ಕೆ ಕೂಡ ಬರ್ಬೋದು. ನೋಡ್ಬೋದು ನೀವು ಹೆಂಗಿದೆ ಈ ಪ್ಲೇಸ್ ಅಂತ ಹೇಳ್ಬಿಟ್ಟು. ಇದೇ ಮಾಸ್ಕು, ಒಳಗಡೆ ಹೋಗಿ ಬಂದ್ವಲ್ಲ ನಾವು. ಸೊ ಈ ಥರ ಇದೆ ನೋಡ್ಬೋದು. ಸೊ ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಓಲ್ಡ್ ರೈಲ್ವೆ ಸ್ಟೇಷನ್ ಅಂತೆ. ಇವಾಗ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೋಡಿ, ಇಂಡಿಯನ್ ಆರ್ಕಿಟೆಕ್ಚರ್ನ ಸ್ವಲ್ಪ ತಗೊಂಡು ಕಟ್ಟಿದಾರಂತೆ. ಇದನ್ನು ನೀವು ನೋಡ್ಬೋದು. ಇವಾಗ ನಾವು ಒಂದು ಚೈನೀಸ್ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇದೊಂದು ಬಿಗ್ ಟೆಂಪಲ್ ಮಲೇಷ್ಯಾದಲ್ಲಿ, ಚೈನೀಸ್ದು. ಅದ್ರ ನೇಮ್ ಎಕ್ಸಾಕ್ಟ್ಲಿ ಏನಂತ ನಂಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಸಬ್ ಟೈಟಲ್ಸ್ ಕೊಡ್ತೀನಿ, ನೋಡ್ಕೊಂಬಿಡಿ. ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು, ಒಳಗಡೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಏನು ಕ್ಯೂರಿಯಾಸಿಟಿ ಇದೆ, ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಒಳಗಡೆ ಹೋಗ್ಬಿಟ್ಟು. ಸೊ ಲೆಟ್ಸ್ ಸಿ. ನೋಡಿ, ಆ್ಯಕ್ಚುಲಿ ಟೆಂಪಲ್ ಹಿಂಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಂಟ್ರೆಸ್ಟಿಂಗ್ ಅಲ್ವಾ ಒಂಥರ? ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಲ್ಯಾಂಟ್ರನ್ಸ್ ಎಲ್ಲ ಕಟ್ಟಿದ್ದಾರೆ. ಇವ್ರದ್ದೊಂಥರ ಆರ್ಕಿಟೆಕ್ಚರೇ ಡಿಫ್ರೆಂಟ್ ಆಗಿದೆ ನೋಡಿ. ಆ್ಯಕ್ಚುಲಿ ಕೆಳಗಡೆಯಿಂದ ಹತ್ತು ಬಂದರೆ ಸೆಕೆಂಡ್ ಫ್ಲೋರಲ್ಲಿ ನೋಡಿ ಈ ಥರ ಇದೆ ಟೆಂಪಲ್ಲು. ಇದು ಟೆಂಪಲ್ಲು, ಇಲ್ಲಿ ನೋಡ್ಬೋದು. ಇಲ್ಲಿ ಎಷ್ಟೊಂದು ಚೈನೀಸ್ ವೆಡ್ಡಿಂಗ್ಗಳೆಲ್ಲ ನಡೆಯುತ್ತಂತೆ. ಇದು ಮಲೇಷ್ಯಾದಲ್ಲಿ ಚೈನೀಸ್ದು ಒಂದು ಮೇನ್ ಟೆಂಪಲ್ ಅಂತೆ. ನೋಡ್ಬೋದು ಈ ಥರ ಇದೆ ನೋಡಿ. ಇವರು ಚೈನೀಸ್ ಅವರು, ನಮ್ಮ ಕಲ್ಚರ್ ಥರನೇ, ನಮ್ಮ ಥರನೇ ಸ್ಲಿಪ್ಪರ್ನ ಹೊರಗಡೆ ಬಿಟ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕು. ನೋಡಿ, ಆನೇಷನ್ ಬಾಕ್ಸ್ ಅಂತ ಇಟ್ಟಿದ್ದಾರೆ. ಇದು ಗಂಧದ ಕಡ್ಡಿ ಥರದ್ದು. ಓ, ಇಲ್ಲಿ ನೋಡಿ ಕ್ಯಾಂಡಲ್ಸ್ ಥರದ್ದು ಹಚ್ಚೋಕ್ಕೆ. ದೀಪ ಅಲ್ಲ, ಕ್ಯಾಂಡಲ್ಸ್ ಆದರೆ ಈ ಥರದನ್ನ ಹಚ್ಕೋಬೋದು. ನೋಡಿ, ದೇವ್ರು ಈ ಥರ ಇದೆ. ಇವರ ದೇವ್ರ ಮೂರ್ತಿ ಈ ಥರ ಇಟ್ಟಿದ್ದಾರೆ. ಎಲ್ಲರೂ ನೋಡಿ ನಮ್ಮ ಥರನೇ ಅಡ್ಬೀಳ್ತವ್ರೆ ನೋಡಿ. ಅಲ್ಲಿ ನೋಡಿ, ನಮ್ಮ ಥರನೇ ಅಡ್ಬೀಳ್ತವ್ರೆ ಎಲ್ಲರೂ.
ನೋಡ್ಬೋದು ಇಲ್ಲಿ ಚಿಕ್ಕದೊಂದು ಸ್ಟೂಲ್ ಥರ ಇಟ್ಟಿದ್ದಾರೆ. ನಮ್ಮ ಥರನೇ ಕೈ ಮುಗಿತಾರೆ, ನಮ್ಮ ಥರನೇ ಆಟ ಬೀಳ್ತಾರೆ ಇವರು ಕೂಡ. ಈ ಥರ ಫ್ಲವರ್ಸ್ ಎಲ್ಲ ಇಟ್ಟವ್ರೆ. ಇದನ್ನ ತಗೊಂಡು ಒಳಗೆ ಹೋಗ್ಬೋದು. ನಾವು ಹೆಂಗೆ ದೇವ್ರಿಗೆ ಕೊಡ್ತೀವೋ ಹಂಗೆ ಕೊಡ್ಬೋದು. ನೋಡಿ ಹೆಂಗೆ ಆರ್ಕಿಟೆಕ್ಚರ್ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಟೆಂಪಲ್ದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆ ಒಂದು ಇಂಟೀರಿಯರ್ ಡಿಸೈನ್ ಇರ್ಬೋದು, ಅದೆಲ್ಲ ಹೆಂಗೆ ಒಂಥರ ಏನೋ ಒಂಥರ ಡಿಫ್ರೆಂಟಾಗಿ ನಮ್ಗೆ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ. ಬಿಕಾಸ್ ನಾವು ಇದನ್ನು ನಮ್ಮ ಇಂಡಿಯಾದಲ್ಲಿ ನೋಡಿರಲ್ವಲ್ಲ, ನಮಗೆ ಒಂಥರ ಏನೋ ಯುನೀಕಾಗಿ ಹೊಸದು ಅನಿಸುತ್ತೆ. ನೀವು ನೋಡ್ಬೋದು ಈ ಥರ ಇರುತ್ತೆ ನೋಡಿ ಚೈನೀಸ್ ಟೆಂಪಲ್. ನೋಡಿ ಹೊರಗಡೆಯಿಂದ ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಸುವಿನೀರ್ ಶಾಪ್ಸ್ ಎಲ್ಲ ಇದ್ದಾವೆ. ಅಲ್ಲ ನೀವು ಹಿಂದೆ ನೋಡ್ಬೋದು ತಮಿಳ್ ಸಾಂಗ್ ಕೇಳಿಸ್ತಾ ಐತೆ. ಇದು ಲಿಟಲ್ ಇಂಡಿಯಾ ಅಂತ ಕರೀತಾರೆ. ಎಲ್ಲ ಕಡೆನೂ ನೋಡ್ಬೋದು, ನಿಮಗೆ ಆರಾಮಾಗಿ ಎದ್ದು ಕಾಣಿಸುತ್ತೆ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಶ್ರೀ ಪಾಂಡಿ ಕರಿ ಹೌಸ್ ಅಂತ ಹೋಗ್ತಾ ಇದ್ದೀವಿ ಊಟಕ್ಕೆ. ಇವಾಗ ಲಂಚ್ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಬಫೆ ಐಟಮ್ಸ್ ಥರ ಇಟ್ಟಿದ್ದಾರೆ. ಏನೇನೋ ಇದೆಪ್ಪ, ಬೇಜಾನ್ ಐಟಮ್ಸ್. ಸೊ ಇವಾಗ ನೋಡ್ಬೋದು ನಮ್ಮ ಪ್ಲೇಟ್ ಹೆಂಗಿದೆ ಅಂತ. ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ. ನಮಗಂತೂ ಈ ಫುಡ್ ಸಖತ್ ಇಷ್ಟ ಆಯ್ತಪ್ಪ. ನಮ್ಗೆ ಈ ಥರ ಇರಬೇಕು ಊಟ ಅಂದರೆ. ಏನಪ್ಪಿ? ಇವಾಗ ನಾವು ಹೋಗಿ ಊಟ ಮಾಡಿದಂಥ ಒಂದು ಲಂಚಿಗೆ ಹೋಗಿದ್ದಂಥ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ಶ್ರೀ ಪಾಂಡಿ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇಟ್ಸ್ ಅ ತಮಿಳ್ ಹೋಟೆಲ್ ಆಯ್ತಾ. ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ರೇಜಿ. ಎಷ್ಟೊಂದು ಥರ ಐಟಮ್ಸು. ನಮ್ಮ ಇಂಡಿಯಾದಲ್ಲೂ ನಮ್ಮ ಬೆಂಗಳೂರಲ್ಲೂ ಯಾರಾದರೂ ಈ ಥರ ಡಿಫ್ರೆಂಟ್ ಐಟಮ್ಸ್ ಮಾಡಿಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಆಮೇಲೆ ದುಡ್ಡು ಕೊಡಿ ಅನ್ನೋ ಥರ ಒಂದು ಹೋಟೆಲ್ ಮಾಡಬೇಕು ಅನ್ನಿಸ್ತು ಇಲ್ಲಿ ಬಂದು ನೋಡಿದ್ಮೇಲೆ. ಸೊ ಯಾ ದಟ್ಸ್ ಸೆಕೆಂಡ್ರಿ. ಬಟ್ ಊಟ ತುಂಬಾ ಚೆನ್ನಾಗಿತ್ತು, ಸಖತ್ ಟೇಸ್ಟಿ ಆಗಿತ್ತು. ಡಿಫ್ರೆಂಟ್ ಐಟಮ್ಸ್ ಇತ್ತು. ಮತ್ತು ನಮ್ದಿಬ್ರದ್ದು ಸೇರಿ ಊಟ ಎಷ್ಟು 60.40 ರಿಂಗೇಟ್ಸ್ ಆಯಿತು. ಇಟ್ಸ್ ಅರೌಂಡ್ 1300-1400 ರುಪೀಸ್ ಅನಿಸುತ್ತೆ. 1200 ರುಪೀಸ್ ಆಯಿತು ಅಂದ್ಕೊಳ್ಳಿ ನಮ್ಮಿಬ್ರದ್ದು ಸೇರಿ ಊಟ. ಬಟ್ ಇಲ್ಲಿ ರೇಂಜಿಗೆ ಓಕೆ. ಇದು ಸ್ವಲ್ಪ ಗುಡ್ ಹೋಟೆಲ್ ಇದಕ್ಕೆ, ಇಲ್ಲಿರೋದಕ್ಕೆ. ಅದಕ್ಕೆ ಇಷ್ಟು ಪ್ರೈಸ್ ಆಯಿತು. ನಿನ್ನೆ ನೈಟು ಅಷ್ಟೇ ನಾವು ಹೋಗಿದ್ದು. ಅರೌಂಡು 50-60 ರಿಂಗೇಟ್ಸು ಆಯಿತು ನಿನ್ನೆ ಹೋಟೆಲ್ಲು. ಬಟ್ ಮೊನ್ನೆ ಹೋಗಿದ್ದು ಹೋಟೆಲ್ಲು ಐ ಥಿಂಕ್ ಅದು ಸ್ವಲ್ಪ ಫುಲ್ ಚೀಪ್ ಹೋಟೆಲ್ ಅನಿಸುತ್ತೆ. ಅದಕ್ಕೆ 20 ರಿಂಗೇಟ್ಸ್ ಆಗಿತ್ತು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೋಟೆಲ್ ಅಷ್ಟೇ. ತುಂಬ ಬಜೆಟಲ್ಲಿ ಬೇಕಂದರೆ ಬಜೆಟಲ್ಲೂ ಹೋಗ್ಬೋದು, ಇಲ್ಲ ತುಂಬ ಚೆನ್ನಾಗಿರೋದು ಬೇಕಂದರೆ ಚೆನ್ನಾಗಿರೋದಕ್ಕೆ ಹೋಗ್ಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತಷ್ಟೇ. ಬಟ್ ಇಂಡಿಯನ್ ಫುಡ್ಡು ತುಂಬ ಚೆನ್ನಾಗಿರೋ ಫುಡ್ಡು ಡೆಫಿನೆಟ್ ಆಗಿ ಕುಲಾಲಂಪುರಲ್ಲಿ ಸಿಕ್ಕೇ ಸಿಗುತ್ತೆ. ಅದಕ್ಕೇನು ಬರೀನೇ ಮಾಡಬೇಕಾಗಿಲ್ಲ. ನೋಡಿ ಅವಿನಾಶ್ಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಫಾರ್ಮಸಿ ಕಾಣಿಸ್ತಾ ನೋಡಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಫಾರ್ಮಸಿ ಈ ಥರ ಇದೆ ಇಲ್ಲಿ. ಸೊ ಅವಿನಾಶ್ ಅವ್ರಿಗೆ ಸ್ವಲ್ಪ ಜ್ವರ ಬಂದಿದೆ, ಅದಕ್ಕೋಸ್ಕರ ಇವಾಗ ಪ್ಯಾರಾಸಿಟಮಲ್ ಬಂದು ತೊಗೊಂಡಿದ್ದೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ಯಾರಾಸಿಟಮಲ್ನ ಫುಲ್ ಶೀಟ್ ತೊಗೋಬೇಕು. ನಮ್ಮ ಥರ 1-2 ಎಲ್ಲ ಕೊಡಲ್ಲ. ಎಷ್ಟಾಯ್ತಮ್ಮ ಪ್ಯಾರಾಸಿಟಮಲ್ಗೆ? 3.5 ರಿಂಗೇಟ್ಸ್ ಆಯಿತು. ಅಂದರೆ ಎಷ್ಟಮ್ಮ 3.5 ರಿಂಗೇಟ್ಸ್ ಅಂದರೆ 75 ರುಪೀಸ್ ಅನ್ಕೊಳ್ಳಿ. ಅಂದ್ರೆ ಪ್ಯಾರಾಸಿಟಮಲ್ ಮಾತ್ರ ಕೊಡ್ತಾರೆ, ಆಂಟಿಬಯೋಟಿಕ್ಸ್ ಎಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರು ಕೊಡಲ್ಲ. ಪ್ರಿಸ್ಕ್ರಿಪ್ಷನ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಡೋದೇ ಇಲ್ವಂತೆ ನೋಡಿ. ಸೊ ಅದಕ್ಕೆ ನಂಬ್ತಾ ಇಲ್ಲ ಅವರು. ಡಾಕ್ಟರ್ ಯಾವಾಗ ಅದವ ಅನ್ಕೊಂಡೆ ಡಾಕ್ಟರ್ ಆಗ್ತೀನಿ. ನೀವು ನೋಡ್ಬೋದು ಇಲ್ಲಿ ಫ್ಲವರ್ ಮಾರ್ಕೆಟ್ ಕೂಡ ಇದೆ. ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ಹೂವುಗಳು ಇದ್ದಾವೆ ನೋಡಿ. ಇಲ್ಲಿ ಗೋಲ್ಗಪ್ಪನೂ ಇಟ್ಟವ್ರೆ, ಅದ್ರ ಜೊತೆಗೆ ಎಲ್ಲ ಥರ ಸ್ವೀಟ್ಸ್ ಎಲ್ಲ ಇಟ್ಕೊಂಡವ್ರೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ತರಕಾರಿ ಅಂಗಡಿಗಳು, ಏನೇನೋ ತಿನ್ನೋ ಅಂತ ತಿಂಡಿ ತಿನಿಸುಗಳು. ಓ ಜ್ಯುವೆಲ್ರಿ ಶಾಪ್ ಕೂಡ ಇದೆ ನೋಡ್ಬೋದು. ಮೆಹಂದಿ ಹಾಕ್ತಾ ಇದ್ದಾರೆ, ಸೊ ನೈಸ್. ಓ ಇಲ್ಲಿ ನೋಡ್ರಿ ಬಾಳೆ ದಿಂಡು ಕೂಡ ಇಟ್ಕೊಂಡವ್ರೆ. ಸಿ ವಡ, ಬಜ್ಜಿ, ಬೋಂಡ
ಇದೇ ನೋಡಿ ನಾವು ಓಡಾಡ್ತಿರೋಂಥ ವೆಹಿಕಲ್ ಇವತ್ತು. ಇವಾಗ ನೋಡ್ಬೋದು ನಾವು ಎಲ್ಲಿದ್ದೀವಿ ಅಂದ್ರೆ ರಿವರ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 2 ರಿವರ್ಸ್ ಕನೆಕ್ಟ್ ಆಗ್ತಾ ಇರೋದಂತೆ, 2 ನದಿ ಸಂಗಮ ಆಗ್ತಾ ಇರೋಂಥ ಒಂದು ಜಾಗ. ಇದರಿಂದನೇ ಕುಲಾಲಂಪುರ್ ಅಂತ ಹೆಸರು ಬಂದಿದ್ದು. ನೋಡ್ಬೋದು ಇದೇ ಆ ನದಿ ಕಾಣಿಸ್ತಾ ಇದೆ ನೋಡಿ, ರಿವರ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಹಿಂದೆ ಸಮಥಿಂಗ್ ಏನಮ್ಮ ಅದು ಹಿಂದೆ ಇರೋದು, ಅಲ್ಲಿ ಕಾಣಿಸ್ತಾ ಇರೋದು ಇರ್ಬೋದು, ಏನಂತ ಗೊತ್ತಿಲ್ಲ, ಬಟ್ ಅದು ಒಂಥರ ನೋಡಕ್ ಚೆನ್ನಾಗಿ. ಸೊ ಇವಾಗ ನೋಡ್ಬೋದು ನಾವಿಲ್ಲಿ ಪೆಟ್ರೋನಸ್ ಟ್ವಿನ್ ಟವರ್ ಅಂತ ಏನಂತಾರೆ, ಮಲೇಷ್ಯಾದಲ್ಲಿ ಫೇಮಸ್ 2nd ಲಾರ್ಜೆಸ್ಟ್ ಟವರ್ ಇನ್ ವರ್ಲ್ಡ್, ಇಲ್ಲಿಗೆ ಬಂದಿದ್ದೀವಿ. ಮಾ, ವಾಟ್ ಡು ಯು ಫೀಲ್? Money can buy a lot of things. Yes. But it cannot buy your time. I agree, sir. Remember that always. Yes. Thank you, sir. Come a time in your life, you'll all wonder, what have I achieved so far? Yeah. Where am I going? Yes. ಸೊ ಆ್ಯಕ್ಚುಲಿ ಅವಿನಾಶ್ಗೆ ಸಖತ್ತು ಹುಷಾರಿಲ್ದಂಗೆ ಆಗ್ತಾಯಿತ್ತು, ಶೀತ ಆಗ್ತಾಯಿತ್ತು. ನಾವು ಪೆಟ್ರೋನಸ್ ಟವರ್ನೇ ಎಂಡ್ ಮಾಡಿದ್ವಿ ಮಳೆ ಬರ್ತಾ ಇದ್ದಿದ್ದರಿಂದ. ಸೊ ಇವಾಗ ಸ್ವಲ್ಪ ಹೋಟೆಲಲ್ಲಿ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಶೀತ ನೋಡು. ಸೊ ಯು ಕ್ಯಾನ್ ಸಿ ಈ ಹೋಟೆಲ್ಗೆ ನಾವು ಚೆಕ್ ಇನ್ ಆಗಿದ್ದೀವಿ ಇವತ್ತು, ಇಂಪೀರಿಯಲ್ ಲೆಕ್ಸಸ್ ಅಂತ ಹೇಳ್ಬಿಟ್ಟು. ಸೊ ಇದೇ ನೋಡಿ ನಮ್ಮ ಹೋಟೆಲ್ ರೂಮ್ 1804. ಸೊ ಇವಾಗ ನಾನು ನಮ್ಮ ರೂಮ್ ಟೂರ್ ಕೊಟ್ಬಿಡ್ತೀನಿ. ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಒಂದು ಪೇಂಟಿಂಗ್ ಇದೆ ಫ್ಲವರ್ದು, ಆ್ಯಂಡ್ ರೈಟ್ ಸೈಡಿಗೆ ಬಂದರೆ ಇಲ್ಲೊಂದು ಸಮ್ ಟೇಬಲ್ ಥರ ಇಲ್ಲೊಂದು ಫ್ಲವರ್ದು ಪೇಂಟಿಂಗ್ ಇದೆ. ಮತ್ತು ಇಲ್ಲಿಂದ ಒಳಗಡೆ ಬಂದರೆ ಈ ಕಡೆ ಕ್ಲೋಸೆಟ್ ಸ್ಪೇಸ್ ಇದೆ, ಆ್ಯಂಡ್ ಲಾಕರ್ ಸಮಥಿಂಗ್ ಎಷ್ಟೊಂದು ಕ್ಲೋಸೆಟ್ ಸ್ಪೇಸ್ ಇದೆ, ಆ್ಯಂಡ್ ಇಲ್ಲೊಂದು ಮಿರರ್ ಕೂಡ ಇದೆ. ಅಲ್ಲಿಂದ ಈ ಕಡೆ ಬಂದರೆ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ. ಇಲ್ಲಿ ಒಂದು ಮಿರರು, ಹಾಗೆ ಸಿಂಕ್, ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಚೆನ್ನಾಗಿಟ್ಟಿದ್ದಾರೆ ನೋಡಿ, ಟವಲ್ಸು. ಆ್ಯಂಡ್ ಲುಕ್ ಅಟ್ ದ ಅಮ್ಯುನಿಟೀಸ್ ಹಿಯರ್. ಆಯಿತಾ, ಇಲ್ಲಿಂದ ಬರ್ತಿದ್ದಂಗೆ ನೀವು ನೋಡ್ಬೋದು ಲೆಫ್ಟ್ ಸೈಡಿಗೆ ವಾಶ್ರೂಮ್ ಇದೆ. ಅಲ್ಲಿಂದ ಮುಂದೆ ಹೋದರೆ ಇಲ್ಲಿ ಶವರ್ ಇದೆ ನೋಡ್ಬೋದು ಈ ಕಡೆ ಸೈಡಿಗೆ. ಇಲ್ಲಿಂದ ಹೊರ್ಗಡೆ ಬರೋಕ್ಕೆ ಸ್ಪೇಸ್ ಕೂಡ ಇದೆ. ಇಲ್ಲೂ ಕೂಡ ಒಂದು ಪೇಂಟಿಂಗ್ ಮತ್ತು ಒಂದು ಟೇಬಲ್ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಇದನ್ನು ಓಪನ್ ಮಾಡಿಕೊಂಡ್ರೆ ನಮ್ಮ ಪೂಲ್ ಬರುತ್ತೆ ನೋಡ್ಬೋದು. ಇಲ್ಲಿ ಪೂಲು, ಇಲ್ಲಿ ಎಷ್ಟೊಂದು ಟವರ್ಸ್ಗಳು, ಸಕ್ಕತ್ತಾಗಿದೆ ಅಲ್ವಾ ವ್ಯೂ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಬಂದರೆ ಒಳಗಡೆಗೆ, ಇಲ್ಲಿಂದ ಕೂಡ ಕಾಣಿಸುತ್ತೆ ನಮ್ಮ ಪೂಲ್ ನಮ್ಮ ರೂಮಿಂದ. ನೋಡ್ಬೋದು ಹಿಂಗಿದೆ ವ್ಯೂ. ಸೊ ಇಲ್ಲಿಂದ ಬಂದರೆ ಇಲ್ಲಿ ಟೇಬಲಲ್ಲಿ ಸ್ವಲ್ಪ ಫ್ರೂಟ್ಸು ಅದು ಇದು ಇಟ್ಟಿದ್ದಾರೆ. ಸೊ ಹಿಂಗೆ ಬಂದರೆ ಈ ಕಡೆ ಸೈಡ್ ನಮ್ಮ ಬೆಡ್ ಇದೆ, ಅಲ್ಲಿ ಲ್ಯಾಂಪ್ ಎಲ್ಲ ಇದೆ, ಸೈಡ್ ಟೇಬಲ್ಸ್ ಇದ್ದಾವೆ ನೋಡಿ. ಲೆಕ್ಸಸ್ ಅಂತ ಹೇಳ್ಬಿಟ್ಟು, ಬೆಡ್ ಇಸ್ ಲೈಕ್ ಸೋ ಗುಡ್ ಯಾ. ಈ ಥರ ಇದೆ ನಮ್ಮ ರೂಮು. ಆ್ಯಂಡ್ ಇಲ್ಲೆಲ್ಲಾನು ಕಾಫಿ ಕೆಟಲ್ ಇಟ್ಟಿದ್ದಾರೆ. ವಾವ್, ಕಾಫಿ ಮೆಷಿನ್ ಇಸ್ ರಿಯಲಿ ನೈಸ್. ಹಾಗೆ ಇಲ್ಲಿ ರೆಫ್ರಿಜಿರೇಟರ್ ಇಟ್ಟಿದ್ದಾರೆ. ಸೊ ಇಷ್ಟಿದೆ ನೋಡಿ ನಮ್ಮ ರೂಮ್ ಹಿಂಗಿದೆ. ಇಲ್ಲಿಂದ ಒಳಗಡೆ ಬಂದು ಹಿಂಗಿಂದ ಬಂದು ಈ ಥರ ಇದೆ ನಮ್ಮ ರೂಮು. ಚೆನ್ನಾಗಿದೆ ಅಲ್ವಾ? ಎಷ್ಟು ಮಳೆ ಬರ್ತಾ ಇದೆ ಅಂತ ನೋಡ್ಬೋದು. ನಮ್ಮ ಹೋಟೆಲಿಂದ ಅಲ್ಲಿ ನೋಡ್ಬೋದು ಪೆಟ್ರೋನಸ್ ಟ್ವಿನ್ ಟವರ್ಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ ಇಸ್ ಟೂ ಮಚ್ ರೈನ್ ಹಿಯರ್. ನೀವು ನೋಡ್ಬೋದು ಸರಿಯಾಗಿ ಮಳೆ ಬರ್ತಾ ಇದೆ. ಹೆಂಗೂ ನಾವು ಒಳ್ಳೆ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಇರೋಣ ಅಂದ್ಕೊಂಡ್ವಿ. ಒಂದು ಅವಿನಾಶ್ ನನಗೋಸ್ಕರ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲೇ ರೂಮಲ್ಲೇ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಿಸ್ಟರ್ ಅವಿನಾಶ್ ಅವರು ಕಾಫಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಮಾ. ಇವಾಗ ನಾವು ಸ್ವಲ್ಪ ಏನಾದರೂ ಡಿನ್ನರ್ ಮಾಡ್ಕೊಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬುಕಿತ್ ಬಿಂತಾಂಗ್ ಅಂತ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅದು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸರಿಯಾ? ಸೊ ನೋಡ್ಬೋದು ನಾವು ಉಳ್ಕೊಂಡಿರೋಂಥ ಹೋಟೆಲ್ ಇದೆ.
ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಹೋಟೆಲ್. ಅಲ್ಲಿ ಇಲ್ಲಿ ನೋಡ್ಬೋದು ಈ ಕಡೆ ಫೌಂಟೇನ್ಸ್ ಶೋ ಏನೋ ನಡೀತಾ ಇದೆ ಸಮಥಿಂಗ್ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಸೈಡು ಪೆಟ್ರೋನಸ್ ಟವರ್ ಆ್ಯಂಡ್ ಆ ಕಡೆ 4 Seasons ಹೋಟೆಲು, ಇಲ್ಲಿ ಸೂರ್ಯ KLCC ಮಾಲು. ಇಲ್ಲಿ ಬಿಲ್ಡಿಂಗ್ಗಳು ಒಂದಕ್ಕಿಂತ ಒಂದು ಟಾಲಾಗಿ ಕಟ್ಬಿಟ್ಟವ್ರೆ ನೋಡಿ. ನೋಡಿ ಇಲ್ಲೆಲ್ಲ ಜನಗಳು ಕೂತಿದ್ದಾರೆ ಇದು ಫೌಂಟೇನ್ ಶೋನ ನೋಡಿಕೊಂಡು. ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ಇವಾಗ ನಾವು ಸೂರ್ಯ KLCC ಮಾಲಲ್ಲಿ ಇದ್ದೀವಿ. ಏನು ನೋಡ್ಬೋದು ಬರೀ ಲಕ್ಸುರಿ ಬ್ರ್ಯಾಂಡ್ಸು, ಫೆಂಡಿ, ಗೂಚಿ, ಡಿಯೋರ್. ಓ ಮೈ ಗಾಡ್, ನೋಡ್ಬೋದು ಎಲ್ಲ ಬರೀ ಥರದವೆ. ಎಲ್ಲೋ ಶೆನೆಲು ಎಲ್ಲ ಬರೀ ಲಕ್ಸುರಿ ಬ್ರ್ಯಾಂಡ್ಸೇ. ಐ ಡೋಂಟ್ ಥಿಂಕ್ ಐ ವಿಲ್ ಬೈ ಎನಿಥಿಂಗ್. ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಸೊ ಇದು ಬಂದ್ಬಿಟ್ಟು ಈಗ ಪೆಟ್ರೋನಸ್ ಟ್ವಿನ್ ಟವರ್ ಇದೆ ನೋಡಿ, ಅದಕ್ಕೆ ಎಂಟ್ರೆನ್ಸು. ನೋಡ್ಬೋದು ಹೇಗಿದೆ ಅಂತ. ಕಾಣಿಸೋದೇ ಇಲ್ಲ, ಮೊಬೈಲಲ್ಲಿ ತೋರ್ಸೋಕ್ಕೆ ಆಗಲ್ಲ ಅಂದ್ಕೊಳ್ಳಿ, ಅಷ್ಟು ಹೈಟ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಸೆಂಟ್ರಲ್ ಇರೋದು ಸೂರ್ಯ KLCC ಮಾಲು. ನೀವು ಆರಾಮಾಗಿ ಫ್ರೀ ಎಂಟ್ರಿ ಬರ್ಬೋದು. ಬಟ್ ಅಲ್ಲಿರೋವೆಲ್ಲ ಲಕ್ಸುರಿ ಬ್ರ್ಯಾಂಡ್ಸು. ಇಫ್ ಯು ಆರ್ ಸಮ್ ಒನ್ ಹೂ ಲೈಕ್ಸ್ ಟು ಪರ್ಚೇಸ್ ಆಲ್ ದಿಸ್ ಲಕ್ಸುರಿ ಐಟಮ್ಸ್ ಆದರೆ ಡೆಫಿನೆಟ್ಲಿ ದಿಸ್ ಮಾಲ್ ಇಸ್ ಫಾರ್ ಯು. ಸೊ ಯಾ ನೋಡಿ ಹಿಂಗಿದೆ. ಸೊ ಇದರಲ್ಲೂ ನೋಡ್ಬೋದು ಈ ಥರ ಕರಿ ಹೌಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಲಿಟ್ರಲಿ ನಮಗಂತೂ ಫುಡ್ ಅಲ್ಲೆಲ್ಲ ಹುಡ್ಕಾಡಿದ್ವಿ, ಇಂಡಿಯನ್ ಫುಡ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋಟೆಲ್ಗೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗೋಣ ಅಂತ ಆಲ್ಮೋಸ್ಟ್ ರೆಡಿ ಆಗ್ತಿದ್ವಿ. ಕ್ಯಾಬ್ನೆಲ್ಲ ಬುಕ್ ಮಾಡ್ತಾ ಇದ್ವಿ ಆಯ್ತಾ. ಅಷ್ಟರಲ್ಲಿ ಒಂದ್ಸರಿ ಈ ಕಡೆ ಸೈಡ್ ಹೋಗ್ಬರೋಣ ಅಂತ ಬಂದ್ವಿ. ಇಲ್ಲಿ ಕರಿ ಹೌಸ್ ಅಂತ ಇದೆ ಆಯ್ತಾ, ಆಪೋಸಿಟ್ ಪೆಟ್ರೋನಸ್ ಟವರ್ ಒಂದು ಕರಿ ಹೌಸ್ ಅಂತ ಇದೆ. ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಇತ್ತು. ಸೊ ಇವಾಗ ಅದನ್ನೇ ತಿನ್ನೋಣ ಅಂತೇಳಿ ಬಂದಿದ್ದೀವಿ. ಕುಲಾಲಂಪುರಲ್ಲಂತೂ ಇಂಡಿಯನ್ ಫುಡ್ಗೆ ಏನು ಕೊರತೆ ಇಲ್ಲ ಆಯ್ತಾ, ಅದು ಟೇಸ್ಟಿಯಾಗಿರೋ ಇಂಡಿಯನ್ ಫುಡ್ ಸಿಗುತ್ತೆ. ನೋಡ್ಬೋದು ಇಲ್ಲಿ ಬಿರಿಯಾನಿ ರೈಸು, ಒಂದು ಸ್ವಲ್ಪ ಚಿಕನ್ ಆ್ಯಂಡ್ ಚಿಕನ್ ಕರಿ, ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ ಇಬ್ರಿಗೂ ಸೇರಿ. ಅವಿನಾಶ್ ಒಂದು ದೋಸೆ ತೊಗೊತಾರಂತೆ. ಅಪಿ ಚೆನ್ನಾಗಿದೆಯಾ ಫುಡ್ಡು? ನೋಡಿ ಈ ಕಡೆ ಪೆಟ್ರೋನಸ್ ಟವರ್ ಇದೆ ಆಯ್ತಾ. ಈ ಕಡೆ ಸೈಡಿಂದ ರೋಡ್ನ ಕ್ರಾಸ್ ಮಾಡಿಕೊಂಡು ಈ ಕಡೆ ಬಂದರೆ ಆಪೋಸಿಟ್ NZ ಕರಿ ಹೌಸ್ ಅಂತ ಇದೆ ನೋಡಿ. ಇದರಲ್ಲಿ ಊಟ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ನೋಡಿ ಈ ಕ್ಲಿಪ್ಪು ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಇಚ್ಛೆ ಮೇರೆಗೆ ಈ ವಿಡಿಯೋ ಮಾಡ್ತಾ ಇರೋದು. ಇದೇನೋ F1 ಕಾರ್ ಅಂತೆ, ಇದು ಚೆನ್ನಾಗಿರುತ್ತಂತೆ, ಅದಕ್ಕೆ ಮಾಡ್ತಾ ಇರೋದು ನಾನು. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ಕಂಪ್ಲೀಟ್ಲಿ ಬ್ಯುಸಿ ಡೇ ಅಂತ ಹೇಳ್ಬೋದು. ಸೊ ನಾವು ಪೆಟ್ರೋನಸ್ ಟವರ್ ನೋಡಿದ್ವಿ, ಅದು ನಮ್ಮ ವರ್ಲ್ಡಲ್ಲೇ 2nd ಹೈಯೆಸ್ಟ್ ಬಿಲ್ಡಿಂಗ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ 118 ಅಂತ, ಅದು ಬಂದ್ಬಿಟ್ಟು ಇನ್ನೂ ಲಾಂಚ್ ಆಗಿಲ್ಲ. ಅದು ನೆಕ್ಸ್ಟ್ ವರ್ಲ್ಡಲ್ಲೇ 2nd ಹೈಯೆಸ್ಟ್ ಬಿಲ್ಡಿಂಗ್ ಅಂತೆ, ಅದಿನ್ನ ಲಾಂಚ್ ಆಗಿಲ್ಲ. ಆ್ಯಂಡ್ ಬಾಟನಿಕಲ್ ಗಾರ್ಡನ್ಗೆ ಹೋದ್ವಿ, ಮತ್ತೆ ಕಿಂಗ್ಸ್ ಪ್ಯಾಲೇಸ್ ಹತ್ರ ಹೋದ್ವಿ, ಇನ್ನು ಮಾಸ್ಕ್ ಹೋದ್ವಿ. ಫಸ್ಟ್ ಟೈಮ್ ಮಾಸ್ಕ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅದ್ರ ಜೊತೆಗೆ ಇನ್ನು ನಾವು ನ್ಯಾಷನಲ್ ಮಾನ್ಯುಮೆಂಟ್ಗೆ ಹೋದ್ವಿ. ಇನ್ನೂ ಎಷ್ಟೊಂದು ಪ್ಲೇಸಸ್ನ ಇವತ್ತೆಲ್ಲ ನೋಡ್ಕೊಂಬಂದ್ವಿ. ನಮಗಂತೂ ತುಂಬಾ ಖುಷಿ ಅನ್ನಿಸ್ತು. ಅದರಲ್ಲೂ ಎಸ್ಪೆಷಲಿ ನಮ್ಮ ಡ್ರೈವರ್ ಅಥವಾ ನಮ್ಮ ಗೈಡ್ ಇದ್ದವರು, ಹಿ ವಾಸ್ ಸೋ ನಾಲೆಡ್ಜಬಲ್. ಸೊ ಹಾಗಾಗಿ ನಮಗೆ ಇನ್ನೂ ಎಷ್ಟೊಂದು ನಾನು ನಿಮಗೆ ಇಲ್ಲಿ ತಿಳಿಸ್ದಲೇ ಇರೋದು, ತಿಳಿಸೋಕ್ಕಾಗ್ದಲೇ ಇರೋದೆಲ್ಲ ಎಷ್ಟೊಂದು ಈ ಸಿಟಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಏನು ಇಂಡಿಪೆಂಡೆನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರು. ನಮ್ಮ ಇಂಡಿಯಾ ಹೇಗೆ ಮಲೇಷ್ಯಾಗೆ ಸಪೋರ್ಟ್ ಆಗಿ ನಿಂತಿತ್ತು ಇಂಡಿಪೆಂಡೆನ್ಸ್ ಟೈಮಲ್ಲಿ ಅಂತೆಲ್ಲ ಎಷ್ಟೊಂದು ಅವರು ನಮಗೆ ತಿಳಿಸ್ಕೊಟ್ರು. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ಈ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ. ನೀವೇನಾದರೂ ಮಲೇಷ್ಯಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ವ್ಲಾಗಿಂದ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ನಾಳೆ ನಾವಿನ್ನೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ಪ್ಲಾನ್ ಮಾಡಿದ್ದೀವಿ, ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಅದನ್ನು ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ.
ನಾನು ಮಧ್ಯದಲ್ಲಿ ಏನಾದರೂ ಮಿಸ್ ಮಾಡಿದರೆ ಅಥವಾ ತಪ್ಪು ಮಾಡಿದರೆ ಐ ಆಮ್ ಸಾರಿ. ನೆಕ್ಸ್ಟ್ ನಾನು ಒಂದು ಕಂಪ್ಲೀಟ್ ಡೀಟೇಲ್ಡ್ ಏನು ಐಟಿನರಿ ಬಜೆಟ್ ಅದ್ರದ್ದೆಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಕ್ವಶನ್ ಕೇಳಿದ್ದು ಅದಕ್ಕೆಲ್ಲ ಆನ್ಸರ್ ಮಾಡಿ ಅದರಲ್ಲಿ ನಾನು ಡೀಟೇಲ್ ಆಗಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಗೆ ಏನಾದರೂ ಮಲೇಷ್ಯಾ ಟ್ರಿಪ್ ಮಾಡ್ತಾ ಇದ್ರೆ ಡೆಫಿನೆಟಾಗಿ ಯೂಸ್ಫುಲ್ ಆಗಂಗೆ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.